ಅವರಿಗೆ ಒಂದು ಯಾವಾರು ನೀವು ಅವ್ರ ಎದುರುಗಡೆಗೆ ಸಿಕ್ಕಾಗ ಒಂದು ಸರಿ ಅವರಿಗೆ ವಿನಯಪೂರ್ವಕವಾಗಿ ವಿನಂತಿ ಮಾಡ್ಕೊಬಿಡಿ. ಅಪ್ಪ ನೀವು ಪಿ ಯು ಸಿನಲ್ಲಿ ಯಾವ ಕಾಲೇಜಲ್ಲಿ ಮಾಡಿದ್ಯಾ, ಯಾವ ಕಾಲೇಜಲ್ಲಿ ನೀನು ಎಂಡ್ ಮಾಡಿದ್ಯಾ, ಯಾವ ಕಾಲೇಜಲ್ಲಿ ನೀನು 10ನೇ ಕ್ಲಾಸ್ ಆದ ತಕ್ಷಣವೇ ನೀನು ಯಾವ ಕಾಲೇಜಿಗೆ ಸೇರಿದ್ಯಾ ಮತ್ತು ಯಾವ ಕಾಲೇಜಲ್ಲಿ ನೀವು ಪಿ ಯು ಸಿನ ಎಂಡ್ ಮಾಡಿದ್ಯಾ, ಮತ್ತು ಡಿಗ್ರಿ ಕಾಲೇಜಿಗೆ ನೀನು ಸೇರಿದ್ಯಾ, ಡಿಗ್ರಿ ಕಾಲೇಜಿನಲ್ಲಿ ನೀನು ಯಾವ ಕಾಲೇಜಿಂದ ನಿನಗೆ ಸರ್ಟಿಫಿಕೇಟ್ ಸಿಕ್ತು ಅಂತ ಕೇಳಿ. ಯಾವ ಕಾಲೇಜಿಂದ ನಿನಗೆ ಸರ್ಟಿಫಿಕೇಟ್ ಸಿಕ್ತು ಅಂತ ಕೇಳಿದರೆ ದೇವರಾಣಿಗೂ ಅವರ ಹತ್ರದಲ್ಲಿ ಉತ್ತರ ಇಲ್ಲ. ಬಿಕಾಸ್ ಅವರು ಡಿಗ್ರಿ ಅಂತ ಹಾಕೊಂಡಿದ್ದಾರೆ. ಐ ಡೋಂಟ್ ನೋ, ಅಲ್ಲ ಐ ಡೋಂಟ್ ನೋ. ನಾನು ಹೇಳಿದೆ ಐ ಡೋಂಟ್ ನೋ ಹೌ ಹಿ ಗಾಟ್ ದಟ್ ಸರ್ಟಿಫಿಕೇಟ್ ಬಿಕಾಸ್ ಕಾಲೇಜ್ ಫಿನಿಷೇ ಮಾಡಿಲ್ಲ. ಒಂದು ರಾಜಕೀಯ ಬೇರೆ ಒಂದು ಲೆಟ್ ಮಿ ಫಿನಿಶ್ ಇಟ್, ಐ ವಿಲ್ ಕಮ್ ಬ್ಯಾಕ್. ಸೊ ಪಿ ಯು ಸಿನಲ್ಲಿ ಅವ್ರು ಶುರು ಮಾಡಿದ್ದೆ MES ಅಲ್ಲಿ, ಹೋಗಿದ್ದು ಸೆಂಟ್ ಜೋಸೆಫ್ಸಲ್ಲಿ. ಅಲ್ಟಿಮೇಟಾಗಿ ನಾನೇ ಅವ್ರನ್ನ ನಮ್ಮ ಪ್ರಿನ್ಸಿಪಲ್ ಹತ್ರ ಕರ್ಕೊಂಡೋಗಿ ಸೇರಿಸಿದ್ರು. ಆಮೇಲೆ ಅವರು ಕಾಲೇಜಿಗೆ ಹೋಗಲಿಲ್ಲ, ಕಾಲೇಜನ್ನು ಅಟೆಂಡ್ ಮಾಡಲಿಲ್ಲ. ಮುಂದಕ್ಕೆ ಅವರು ನನ್ನ ಸಂಪರ್ಕದಲ್ಲಿ ವಿದ್ಯಾಕ್ಷೇತ್ರದಲ್ಲಿ ಬರಲಿಲ್ಲ. ಮಂತ್ರಿಗಳಾದಮೇಲೆ ವಿದ್ಯಾಮಂತ್ರಿ ಅಂತೇಳಿ ನಮಗೆ ಅರ್ಥ ಆಗಿದ್ದು ಅವತ್ತೇ ನಾವು ನೋಡಿದ್ವಿ. ಅಪ್ಪ ಕರ್ನಾಟಕ ರಾಜ್ಯ ಯಾವ ಗತಿಗೆ ಬಂದುಬಿಡ್ತಯ್ಯ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡೆ ಅವತ್ತು. ಹಾಗಾಗಿ ದಟ್ ಈಸ್ ಒಂದು. ಹಾಗಾಗಿ ಇಲ್ಲಿ ವಿದ್ಯಾಮಂತ್ರಿಗಳು ಅಂತ ಹೇಳಿಬಿಟ್ಟು ನಾವು ಅದನ್ನು ಮಾಡೋದಕ್ಕಿಂತ ಅದನ್ನು ಅವರಿಗೇ ಶಿಕ್ಷಣ ಕೊಡ್ತಕ್ಕಂಥದ್ದು, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಿಗೆ ಕನಿಷ್ಠ ಪಕ್ಷ ಅವರು ಸೌಜನ್ಯದಿಂದ ಮಾಧ್ಯಮದವರಿಗೆ ಜನಕ್ಕೆ ಮಾತನಾಡ್ತಕ್ಕಂಥ ಪ್ರಾಥಮಿಕ ಶಿಕ್ಷಣ ಒಂದು ಅವರಿಗೆ ಕಲ್ತ್ಕೊಂಡ್ಬಿಟ್ರೆ ಅವರು ಒಂದು ಒಳ್ಳೆಯ ಹಾದಿನಲ್ಲಿ ಮುಂದಕ್ಕೆ ಬರ್ತಾರೆ ಅನ್ನೋದು ನಮಗೆ ಆಗಬಹುದು ಅಂತ ಹೇಳಿ ಆಗತ್ತೆ.